ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಚೈತ್ರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದು ಪ್ರತಿಯೊಬ್ಬರ ಮನೆಯಲ್ಲೂ ಒಂದಲ್ಲ ಒಂದು ಬಾರಿ ಕಾಣಿಸಿಕೊಳ್ಳುವ ಕಪ್ಪು ಬಣ್ಣದ ಇರುವೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮನೆಯೊಳಗೆ ಕಪ್ಪು ಇರುವೆಗಳು ಕಾಣಿಸಿದರೆ ಅದು ಶುಭ ಸೂಚನೆಯೇ ಅಥವಾ ಅಶುಭವೇ? ವಾಸ್ತುಶಾಸ್ತ್ರ ಏನು ಹೇಳುತ್ತದೆ, ವಿಜ್ಞಾನ ಏನು ಹೇಳುತ್ತದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರ ತಿಳಿದುಕೊಳ್ಳೋಣ. ಮೊದಲು ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಕಪ್ಪು ಇರುವೆಗಳು ಮನೆಗೆ ಬರುವುದಕ್ಕೆ ಹಲವು ನೈಸರ್ಗಿಕ ಕಾರಣಗಳಿರುತ್ತವೆ. ಆಹಾರ ವಾಸನೆ, ಸಕ್ಕರೆ, ಬೆಲ್ಲ, ಸಿಹಿ ಪದಾರ್ಥಗಳು, ನೀರಿನ ತೇವಾಂಶ ಮತ್ತು ಸುರಕ್ಷಿತ ಸ್ಥಳ ಸಿಕ್ಕರೆ ಇರುವೆಗಳು ಮನೆಗೆ ಬರುತ್ತವೆ. ಇದು ಪ್ರಕೃತಿಯ ಸಹಜ ಸ್ವಭಾವವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಕಪ್ಪು ಇರುವೆಗಳು ಮನೆಯೊಳಗೆ ಕಾಣಿಸಿಕೊಳ್ಳುವುದು ಕೆಲವೊಮ್ಮೆ ಒಳ್ಳೆಯ ಸಂಕೇತ ಎಂದು ನಂಬಲಾಗುತ್ತದೆ. ವಿಶೇಷವಾಗಿ ಅಡುಗೆ ಮನೆ ಅಥವಾ ಮನೆಯ ಕೆಲವು ಭಾಗಗಳಲ್ಲಿ ಇರುವೆಗಳು ಕಾಣಿಸಿದರೆ ಮನೆಯಲ್ಲಿ ಆಹಾರದ ಕೊರತೆ ಆಗುವುದಿಲ್ಲ ಹಾಗೂ ಸಮೃದ್ಧಿ ನೆಲೆಸುತ್ತದೆ ಎಂದು ಕೆಲವರು ನಂಬುತ್ತಾರೆ. ಕೆಲವರು ಬೆಳಗ್ಗೆ ಇರುವೆಗಳಿಗೆ ಸಕ್ಕರೆ ಅಥವಾ ರವೆ ಹಾಕುವುದು ಪುಣ್ಯದ ಕೆಲಸ ಎಂದು ಹೇಳುತ್ತಾರೆ. ಜೀವಿಗಳಿಗೆ ಆಹಾರ ನೀಡುವುದು ದಯೆಯ ಸಂಕೇತ ಎಂದು ಹಲವು ಸಂಪ್ರದಾಯಗಳಲ್ಲಿ ಹೇಳಲಾಗಿದೆ. ಆದರೆ ಇದನ್ನು ಧಾರ್ಮಿಕ ನಂಬಿಕೆಯಾಗಿ ಮಾತ್ರ ನೋಡಬೇಕು, ಖಚಿತ ಫಲಿತಾಂಶ ಎಂದು ಪರಿಗಣಿಸಬಾರದು. ವಿಜ್ಞಾನದ ಪ್ರಕಾರ ಇರುವೆಗಳು ತಮ್ಮ ಆಹಾರವನ್ನು ಹುಡುಕುತ್ತಾ ಉದ್ದ ಸಾಲಿನಲ್ಲಿ ಸಾಗುತ್ತವೆ. ಒಂದು ಇರುವೆ ಆಹಾರ ಕಂಡು ಹಿಡಿದರೆ ಅದು ಉಳಿದ ಇರುವೆಗಳಿಗೆ ರಾಸಾಯನಿಕ ವಾಸನೆಯ ಮೂಲಕ ದಾರಿ ತೋರಿಸುತ್ತದೆ. ಅದಕ್ಕಾಗಿಯೇ ಒಂದೇ ಸ್ಥಳದಲ್ಲಿ ಅನೇಕ ಇರುವೆಗಳು ಕಾಣಿಸುತ್ತವೆ. ಕಪ್ಪು ಇರುವೆಗಳು ಸಾಮಾನ್ಯವಾಗಿ ಶ್ರಮ, ಶಿಸ್ತು ಮತ್ತು ಒಗ್ಗಟ್ಟಿನ ಪ್ರತೀಕವೆಂದು ಹಲವರು ನಂಬುತ್ತಾರೆ. ಇರುವೆಗಳು ಎಂದಿಗೂ ಸೋಮಾರಿತನ ಮಾಡದೆ ಆಹಾರವನ್ನು ಸಂಗ್ರಹಿಸುತ್ತವೆ. ಅದಕ್ಕಾಗಿ ಅವುಗಳಿಂದ ನಾವು ದುಡಿಮೆ ಮತ್ತು ಯೋಜನೆಯ ಪಾಠವನ್ನು ಕಲಿಯಬಹುದು. ವಾಸ್ತು ನಂಬಿಕೆಗಳ ಪ್ರಕಾರ ಮನೆಯ ಅಡಿಗೆ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸಿದರೆ ಮನೆಯಲ್ಲಿ ಅನ್ನದ ಕೊರತೆ ಉಂಟಾಗುವುದಿಲ್ಲ. ಆದರೆ ಇದು ವೈಜ್ಞಾನಿಕವಾಗಿ ಸಾಬೀತಾದ ವಿಷಯವಲ್ಲ. ಇದು ಸಂಪ್ರದಾಯದ ನಂಬಿಕೆ ಮಾತ್ರ. ದೇವರ ಕೋಣೆಯಲ್ಲಿ ಇರುವೆಗಳು ಕಾಣಿಸಿದರೆ ಕೆಲವರು ಅದನ್ನು ಶುಭವೆಂದು ಭಾವಿಸುತ್ತಾರೆ. ಆದರೆ ದೇವರ ಕೋಣೆಯಲ್ಲಿ ಪ್ರಸಾದ, ಸಕ್ಕರೆ ಅಥವಾ ಸಿಹಿ ಪದಾರ್ಥಗಳು ಇದ್ದರೆ ಅವುಗಳ ವಾಸನೆಗೆ ಆಕರ್ಷಿತರಾಗಿ ಇರುವೆಗಳು ಬರುವುದು ಸಹಜ. ಮಳೆಗಾಲದಲ್ಲಿ ಇರುವೆಗಳು ಹೆಚ್ಚು ಕಾಣಿಸಿಕೊಳ್ಳುತ್ತವೆ. ಕಾರಣ ಅವು ತಮ್ಮ ಗೂಡುಗಳಲ್ಲಿ ತೇವ ಹೆಚ್ಚಾದಾಗ ಒಣ ಹಾಗೂ ಸುರಕ್ಷಿತ ಸ್ಥಳವನ್ನು ಹುಡುಕುತ್ತವೆ. ಆದ್ದರಿಂದ ಮನೆಗೆ ಬರುವುದು ಪ್ರಕೃತಿಯ ಒಂದು ಭಾಗವಾಗಿದೆ. ಮನೆಯಲ್ಲಿ ಇರುವೆಗಳು ಹೆಚ್ಚಾಗದಂತೆ ಆಹಾರವನ್ನು ಮುಚ್ಚಿ ಇಡುವುದು, ನೆಲವನ್ನು ಸ್ವಚ್ಛವಾಗಿಡುವುದು ಮತ್ತು ಸಕ್ಕರೆ ಅಥವಾ ಬೆಲ್ಲ ಚೆಲ್ಲದಂತೆ ನೋಡಿಕೊಳ್ಳುವುದು ಉತ್ತಮ. ಕಪ್ಪು ಇರುವೆಗಳು ಮನೆಗೆ ಬರುವ ನೈಸರ್ಗಿಕ ಕಾರಣಗಳು ಮತ್ತು ಕೆಲವು ಸಂಪ್ರದಾಯದ ನಂಬಿಕೆಗಳ ಬಗ್ಗೆ ತಿಳಿದುಕೊಂಡೆವು. ಈಗ ಮನೆಯ ಯಾವ ಭಾಗದಲ್ಲಿ ಇರುವೆಗಳು ಕಾಣಿಸಿದರೆ ಜನರು ಏನೆಲ್ಲ ನಂಬುತ್ತಾರೆ ಎಂಬುದನ್ನು ನೋಡೋಣ. ಇವು ಜನಪ್ರಿಯ ನಂಬಿಕೆಗಳಾಗಿದ್ದು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ ಎಂಬುದನ್ನು ನೆನಪಿಡಿ. ಕೆಲವರ ಮನೆಯ ಮುಖ್ಯ ಬಾಗಿಲಿನ ಬಳಿ ಕಪ್ಪು ಇರುವೆಗಳು ಕಾಣಿಸಿದರೆ ಒಳ್ಳೆಯ ಅತಿಥಿಗಳು ಮನೆಗೆ ಬರುತ್ತಾರೆ ಅಥವಾ ಹೊಸ ಅವಕಾಶಗಳು ಸಿಗುತ್ತವೆ ಎಂದು ನಂಬುತ್ತಾರೆ. ಆದರೆ ವಾಸ್ತವದಲ್ಲಿ ಬಾಗಿಲಿನ ಬಳಿ ಧೂಳು, ಆಹಾರದ ಕಣಗಳು ಅಥವಾ ತೇವಾಂಶ ಇದ್ದರೆ ಇರುವೆಗಳು ಅಲ್ಲಿಗೆ ಬರುತ್ತವೆ. ಅಡಿಗೆ ಮನೆಯಲ್ಲಿ ಇರುವೆಗಳು ಹೆಚ್ಚು ಕಂಡರೆ ಅದು ಸಾಮಾನ್ಯವಾಗಿ ಸಕ್ಕರೆ, ಬೆಲ್ಲ, ಜೇನು ಅಥವಾ ಇತರ ಆಹಾರ ಪದಾರ್ಥಗಳ ವಾಸನೆಯಿಂದಾಗಿರುತ್ತದೆ. ಆದ್ದರಿಂದ ಆಹಾರವನ್ನು ಗಾಳಿಯಾಡದ ಡಬ್ಬಗಳಲ್ಲಿ ಇಡುವುದು ಮತ್ತು ಅಡಿಗೆ ಮನೆಯ ಸ್ವಚ್ಛತೆಗೆ ಗಮನ ಕೊಡುವುದು ಮುಖ್ಯ. ಕೆಲವರು ದೇವರ ಕೋಣೆಯಲ್ಲಿ ಇರುವೆಗಳು ಕಾಣಿಸಿದರೆ ಅದನ್ನು ಶುಭ ಸೂಚನೆ ಎಂದು ನಂಬುತ್ತಾರೆ. ಮನೆಯ ಮೂಲೆಗಳು, ಗೋಡೆಯ ಬಿರುಕುಗಳು ಅಥವಾ ನೆಲದ ಸಣ್ಣ ಸೀಳುಗಳು ಇರುವೆಗಳಿಗೆ ಸುರಕ್ಷಿತ ದಾರಿಯಾಗಬಹುದು. ಆದ್ದರಿಂದ ಅವು ಅಲ್ಲಿಂದ ಸಾಲಾಗಿ ಬರುತ್ತಿರುವುದನ್ನು ನೀವು ಗಮನಿಸಿರಬಹುದು. ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ, ಕಪ್ಪು ಇರುವೆಗಳು ಕಾಣಿಸಿದರೆ ಅದನ್ನು ಅತಿಯಾಗಿ ಶುಭ ಅಥವಾ ಅಶುಭ ಎಂದು ಭಯಪಡುವ ಅಗತ್ಯವಿಲ್ಲ. ಅವುಗಳ ನಡವಳಿಕೆಗೆ ನೈಸರ್ಗಿಕ ಕಾರಣಗಳು ಇವೆ. ನಮ್ಮ ಸಂಪ್ರದಾಯದ ನಂಬಿಕೆಗಳನ್ನು ಗೌರವಿಸುತ್ತಾ ಮನೆಯ ಸ್ವಚ್ಛತೆಯನ್ನು ಕಾಪಾಡುವುದು ಉತ್ತಮ. ನಮ್ಮ ಹಿರಿಯರು ಕಪ್ಪು ಇರುವೆಗಳನ್ನು ಶ್ರಮ, ಒಗ್ಗಟ್ಟು ಮತ್ತು ಸಂಪತ್ತಿನ ಸಂಕೇತ ಎಂದು ಹೇಳುತ್ತಾರೆ. ಇರುವೆಗಳು ಯಾವಾಗಲೂ ದುಡಿದು ಆಹಾರವನ್ನು ಸಂಗ್ರಹಿಸುತ್ತವೆ. ಆದ್ದರಿಂದ ಅವುಗಳನ್ನು ನೋಡಿದಾಗ ಮನುಷ್ಯನು ದುಡಿದು ಭವಿಷ್ಯಕ್ಕಾಗಿ ಸಿದ್ಧರಾಗಬೇಕು ಎಂಬ ಸಂದೇಶ ಸಿಗುತ್ತದೆ ಎಂದು
ನಂಬಲಾಗುತ್ತದೆ. ವಾಸ್ತುಶಾಸ್ತ್ರದ ಕೆಲವು ನಂಬಿಕೆಗಳ ಪ್ರಕಾರ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸುವುದು ಧನಲಾಭ, ಅನ್ನದ ಸಮೃದ್ಧಿ ಮತ್ತು ಕುಟುಂಬದ ಬೆಳವಣಿಗೆಯ ಸಂಕೇತ ಎಂದು ಹೇಳಲಾಗುತ್ತದೆ. ಆದರೆ ಈ ನಂಬಿಕೆಗಳಿಗೆ ವೈಜ್ಞಾನಿಕ ದೃಢೀಕರಣವಿಲ್ಲ ಎಂಬುದು ತಿಳಿದುಕೊಳ್ಳುವುದು ಮುಖ್ಯ. ವಿಜ್ಞಾನದ ದೃಷ್ಟಿಯಲ್ಲಿ ಇರುವೆಗಳು ಕೇವಲ ಆಹಾರ, ನೀರು ಮತ್ತು ಸುರಕ್ಷಿತ ಸ್ಥಳವನ್ನು ಹುಡುಕುತ್ತವೆ. ಮನೆಯಲ್ಲಿ ಸಕ್ಕರೆ, ಬೆಲ್ಲ, ಸಿಹಿ ಪದಾರ್ಥಗಳು, ತೇವಾಂಶ ಮತ್ತು ಆಹಾರದ ಕಣಗಳು ಇದ್ದರೆ ಅವು ಅಲ್ಲಿಗೆ ಬರುತ್ತವೆ. ಆದ್ದರಿಂದ ಇರುವೆಗಳು ಕಾಣಿಸಿದರೆ ಅದನ್ನು ಅದೃಷ್ಟ ಅಥವಾ ದುರಾದೃಷ್ಟದೊಂದಿಗೆ ಕಡ್ಡಾಯವಾಗಿ ಸಂಬಂಧಿಸುವುದು ಸರಿಯಲ್ಲ. ಕೆಲವರು ಇರುವೆಗಳಿಗೆ ಸಕ್ಕರೆ ಅಥವಾ ರವೆ ಹಾಕುವುದು ಪುಣ್ಯದ ಕೆಲಸ ಎಂದು ನಂಬುತ್ತಾರೆ. ಜೀವಿಗಳಿಗೆ ಆಹಾರ ನೀಡುವುದು ದಯೆಯ ಕೆಲಸವಾಗಬಹುದು, ಆದರೆ ಮನೆಯೊಳಗೆ ಹೆಚ್ಚಾಗಿ ಆಹಾರ ಹಾಕುವುದರಿಂದ ಇರುವೆಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಯೂ ಇದೆ. ಆದ್ದರಿಂದ ಮನೆಯ ಹೊರಭಾಗದಲ್ಲಿ ಸ್ವಚ್ಛವಾದ ಸ್ಥಳದಲ್ಲಿ ಹಾಕುವುದು ಉತ್ತಮ. ಮನೆಯಲ್ಲಿ ಇರುವೆಗಳು ಅತಿಯಾಗಿ ಹೆಚ್ಚಾದರೆ ಅವುಗಳನ್ನು ನಿರ್ಲಕ್ಷಿಸಬೇಡಿ. ಆಹಾರ ಪದಾರ್ಥಗಳನ್ನು ಚೆನ್ನಾಗಿ ಮುಚ್ಚಿಡಿ. ಅಡಿಗೆ ಮನೆಯನ್ನು ಪ್ರತಿದಿನ ಸ್ವಚ್ಛಗೊಳಿಸಿ. ಗೋಡೆಯ ಬಿರುಕುಗಳು ಅಥವಾ ಸೀಳುಗಳಿದ್ದರೆ ಅವುಗಳನ್ನು ಮುಚ್ಚಿ. ಇದರಿಂದ ಇರುವೆಗಳ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಹೀಗಾಗಿ ಸ್ನೇಹಿತರೆ, ಕಪ್ಪು ಇರುವೆಗಳು ಕಾಣಿಸಿದರೆ ಭಯಪಡುವ ಅಗತ್ಯವಿಲ್ಲ. ಸಂಪ್ರದಾಯ ನಂಬಿಕೆಗಳನ್ನು ಗೌರವಿಸುತ್ತಾ ವೈಜ್ಞಾನಿಕ ಕಾರಣಗಳನ್ನು ಅರ್ಥ ಮಾಡಿಕೊಂಡು ಮನೆಯ ಸ್ವಚ್ಛತೆಗೆ ಆದ್ಯತೆ ನೀಡುವುದು ಅತ್ಯುತ್ತಮ ಮಾರ್ಗ. ಇರುವೆಗಳು ಭೂಮಿಯ ಮೇಲಿನ ಅತ್ಯಂತ ಶ್ರಮಜೀವಿ ಕೀಟಗಳಲ್ಲಿ ಒಂದಾಗಿವೆ. ತಮ್ಮ ದೇಹದ ತೂಕಕ್ಕಿಂತಲೂ ಹಲವು ಪಟ್ಟು ಹೆಚ್ಚು ಭಾರವನ್ನು ಹೊತ್ತುಕೊಂಡು ಸಾಗುವ ಸಾಮರ್ಥ್ಯ ಅವುಗಳಿಗೆ ಇದೆ. ಈ ಕಾರಣದಿಂದ ಅವುಗಳನ್ನು ಶ್ರಮದ ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ನೀವು ಗಮನಿಸಿದ್ದಾದರೆ ಇರುವೆಗಳು ಯಾವಾಗಲೂ ಸಾಲಾಗಿ ನಡೆಯುತ್ತವೆ. ಇದಕ್ಕೆ ಕಾರಣ ಅವುಗಳು ನೆಲದ ಮೇಲೆ ಬಿಡುವ ವಿಶೇಷ ರಾಸಾಯನಿಕ ಗುರುತು. ಆ ಗುರುತನ್ನು ಅನುಸರಿಸಿಕೊಂಡೇ ಉಳಿದ ಇರುವೆಗಳು ಅದೇ ದಾರಿಯಲ್ಲಿ ಸಾಗುತ್ತವೆ. ಆದ್ದರಿಂದ ಒಂದೇ ಸ್ಥಳದಲ್ಲಿ ನೂರಾರು ಇರುವೆಗಳು ಸಾಲಾಗಿ ಕಾಣಿಸುತ್ತವೆ. ಕೆಲವು ಮನೆಗಳಲ್ಲಿ ಮಳೆಗಾಲ ಆರಂಭವಾಗುವ ಮುನ್ನ ಇರುವೆಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಏಕೆಂದರೆ ನೆಲದೊಳಗಿನ ಗೂಡುಗಳಲ್ಲಿ ತೇವ ಹೆಚ್ಚಾಗುವ ಕಾರಣ ಅವು ಒಣ ಹಾಗೂ ಸುರಕ್ಷಿತ ಸ್ಥಳವನ್ನು ಹುಡುಕುತ್ತವೆ. ಇದನ್ನು ಕೆಲವರು ಮಳೆಯ ಮುನ್ಸೂಚನೆ ಎಂದು ನಂಬುತ್ತಾರೆ. ಹಿರಿಯರು ಇರುವೆಗಳಿಗೆ ಅಕ್ಕಿ, ರವೆ ಅಥವಾ ಸ್ವಲ್ಪ ಸಕ್ಕರೆ ಹಾಕಿದರೆ ಪುಣ್ಯ ಸಿಗುತ್ತದೆ ಎಂದು ಹೇಳುತ್ತಾರೆ. ಮನೆಯಲ್ಲಿ ಇರುವೆಗಳು ನಿರಂತರವಾಗಿ ಕಾಣಿಸುತ್ತಿದ್ದರೆ ಅದು ಆಹಾರದ ಕಣಗಳು, ಸಿಹಿ ಪದಾರ್ಥಗಳು, ತೇವಾಂಶ ಇರುವುದ ಸೂಚನೆಯಾಗಿರಬಹುದು. ಕಪ್ಪು ಇರುವೆಗಳು ಕಾಣಿಸಿದರೆ ಅವುಗಳನ್ನು ನೋಡಿ ಭಯಪಡುವ ಅಗತ್ಯವಿಲ್ಲ. ಪ್ರಕೃತಿಯ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಪಾತ್ರವಿದೆ. ಅವುಗಳು ಪರಿಸರದ ಸಮತೋಲನವನ್ನು ಕಾಪಾಡುವಲ್ಲಿ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈ ವಿಡಿಯೋದ ಕೊನೆಯ ಭಾಗದಲ್ಲಿ ಕಪ್ಪು ಇರುವೆಗಳು ಮನೆಗೆ ಬಂದಾಗ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳಿ. ಮೊದಲನೇದಾಗಿ, ಕಪ್ಪು ಇರುವೆಗಳು ಕಾಣಿಸಿದರೆ ಅದನ್ನು ಅತಿಯಾದ ಭಯ ಅಥವಾ ಮೂಢನಂಬಿಕೆಯ ದೃಷ್ಟಿಯಿಂದ ನೋಡಬೇಡಿ. ಕೆಲವರು ಇದನ್ನು ಸಂಪೂರ್ಣ ಶುಭವೆಂದು, ಇನ್ನೂ ಕೆಲವರು ಅಶುಭವೆಂದು ನಂಬುತ್ತಾರೆ. ಆದರೆ ಇದಕ್ಕೆ ವೈಜ್ಞಾನಿಕ ಆಧಾರ ಇಲ್ಲ. ಸಾಮಾನ್ಯವಾಗಿ ಇರುವೆಗಳು ನೀರು ಮತ್ತು ಸುರಕ್ಷಿತ ಆಶ್ರಯಕ್ಕಾಗಿ ಮನೆಗೆ ಬರುತ್ತವೆ. ನಿಮ್ಮ ಮನೆಯಲ್ಲಿ ಸಕ್ಕರೆ, ಬೆಲ್ಲ, ಬಿಸ್ಕೆಟ್, ಸಿಹಿ ಪದಾರ್ಥಗಳು ಅಥವಾ ಆಹಾರದ ಕಣಗಳು ತೆರೆದಿದ್ದರೆ ಇರುವೆಗಳು ಬೇಗನೆ ಆ ಸ್ಥಳವನ್ನು ಕಂಡು ಹಿಡಿಯುತ್ತವೆ. ಈ ವಿಡಿಯೋದ ಮುಖ್ಯ ಸಂದೇಶ ಏನೆಂದರೆ, ನಂಬಿಕೆಗಳನ್ನು ಗೌರವಿಸಿ, ಆದರೆ ವೈಜ್ಞಾನಿಕ ಸತ್ಯವನ್ನು ತಿಳಿದುಕೊಳ್ಳಿ. ಯಾವುದೇ ವಿಷಯವನ್ನು ಭಯದಿಂದ ಅಲ್ಲ, ತಿಳುವಳಿಕೆಯಿಂದ ಅರ್ಥ ಮಾಡಿಕೊಳ್ಳುವುದು ಉತ್ತಮ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಎಂದು ಅನಿಸಿದ್ದಾದರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಮನೆಯಲ್ಲೂ ಕಪ್ಪು ಇರುವೆಗಳು ಬರುತ್ತವೆಯೇ? ನೀವು ಅದನ್ನು ಹೇಗೆ ನಿಯಂತ್ರಿಸುತ್ತೀರಿ? ನಿಮ್ಮ ಅನುಭವವನ್ನು ಕಮೆಂಟ್ ನಲ್ಲಿ ತಿಳಿಸಿ. ಇಂತಹ ದೇವಸ್ಥಾನಗಳ ಮಾಹಿತಿ, ವಾಸ್ತು ಸಂಪ್ರದಾಯಗಳು, ಉಪಯುಕ್ತ ವಿಷಯಗಳು ಮತ್ತು ನಮ್ಮ ಸುತ್ತಮುತ್ತ ನಡೆಯುವ ವಿಶೇಷ ಮಾಹಿತಿಗಾಗಿ ಚೈತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಬಟನ್ ಒತ್ತಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಹೊಸ ಮತ್ತು ಆಸಕ್ತಿದಾಯಕ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.